ನಮಗೆ ನೈಟು ಅರ್ಜೆಂಟಿಗೆ ಸಿಕ್ಕಿದ್ದೆ ಇದು. ಟಿಕೆಟ್ ರಾತ್ರಿ ಮಳೆ ಸ್ಟಾರ್ಟ್ ಆಗಿರೋದು ಇನ್ನೂ ನಿಂತಿಲ್ಲ, ಫುಲ್ಲು ಮಳೆ. ಸ್ಥಿತಿ ನೋಡಿ ಈ ಥರ ಆಗಿದೆ ವ್ಯವಸ್ಥೆ. ಊರು ರೋಡ್ ಕಾಣಿಸ್ತಾ ಇಲ್ಲ ಇವಾಗ. ಇಲ್ಲಿ ನೋಡಿ ನಮ್ಮದೇ ಹೋಟೆಲ್ ಥರ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಆಂಟಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಪುಷ್ಪಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲೊಂದು ಮಿನಿ ಶಿವ ಇದೆ, ಏಷ್ಯಾ ಫೌಂಡೇಶನ್ ಥರ. ಅಪ್ಪ ಇವಾಗ ಅರಸೀಕೆರೆ ಕಂಟಣ ಮನೆಗೆ ಬಂದ್ವಿ. ಇಲ್ಲ ಕಾರಿಂದ ಆಲ್ರೆಡಿ ಇಲ್ಲಿ ಬಂದು ನಿಂತಿದ್ದಾನೆ, ನಾವು ಹೋಗ್ತೀವಿ ಅಂತ. ಚಾನಲ್ ಮಾರ್ನಿಂಗ್ ಇವಾಗ 9 o'clock ಆಗಿದೆ. ಬಟ್ ಇಲ್ಲಿ ಫುಲ್ ವೆದರು ಚಿಲ್ಲಾಗಿದೆ, ಫುಲ್ ರೈನು. ಒಂಚೂರು ರಾತ್ರಿಯಿಂದ ಕಮ್ಮಿ ಆಗೇ ಇಲ್ಲ. ನಾವು ನಿನ್ನೆ ನೈಟು ಲೇಟಾಯಿತು ಬಂದು ಸ್ಟೇ ಆಗಿದ್ದು, ಸೊ ತೋರ್ಸೋಕ್ಕಾಗಲಿಲ್ಲ. ಇದು ನಾವು ಸ್ಟೇ ಆಗಿರೋ ಜಾಗನ ಇವಾಗ ತೋರಿಸ್ತಾ ಇದ್ದೀವಿ ನೋಡಿ. ನಮಗೆ ನೈಟು ಅರ್ಜೆಂಟಿಗೆ ಸಿಕ್ಕಿದ್ದೆ ಇದು. ಈ ಕೆಳಗಡೆ ಇದೆ, ಅಲ್ಲಿ ಬಂಕರ್ ಥರ ಕೊಟ್ಟಿದ್ದಾರೆ, ಅದೊಂದು ರೆಸ್ಟ್ ರೂಮು. ಇಲ್ಲಿ ಮೇಲೆ ಹತ್ತಿ ಹೋದರೆ 10 ಮೆಂಬರ್ಸ್ ಮಲಗ್ಬೋದು, ಆ ಥರ ಜಾಗ ಇದೆ ನೋಡಿ. ಈ ಥರ ಇದೆ. ಎಲ್ಲ ನಮ್ಮ ಫ್ರೆಂಡ್ಸ್ ಮಲಗಿ ಎಲ್ಲ ಗಲೀಜು ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಬೆಡ್ ಮೇಲೆ ನಿಮಗೆ ಹೋದರೆ ಹೆವಿಗೂ ಸಖತ್ತಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಫುಲ್ಲು ರಾತ್ರಿ ಮಳೆ ಸ್ಟಾರ್ಟ್ ಆಗಿರೋದು ಇನ್ನೂ ನಿಂತಿಲ್ಲ, ಫುಲ್ಲು ಮಳೆ. ಎಲ್ಲೂ ಪ್ಲೇಸಸ್ ನೋಡೋಕ್ಕಾಗ್ತಾಯಿಲ್ಲ, ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಆ ಥರ ಫುಲ್ಲು ಮಳೆ ಬರ್ತಾಯಿದೆ. ನಮ್ಮ ಪರಿಸ್ಥಿತಿ ನೋಡಿ ಈ ಥರ ಆಗಿದೆ ವ್ಯವಸ್ಥೆ. ಸಿಕ್ಕಾಪಟ್ಟೆ ಮಳೆ ಇದ್ದಾಗ ದಯವಿಟ್ಟು ಯಾರು ಬರಕ್ಕೆ ಹೋಗ್ಬೇಡಿ. ಒಂಚೂರು ರೋಡ್ ಕಾಣಿಸ್ತಾ ಇಲ್ಲ. ಇವಾಗ ಟಿಫನ್ಗೆ ನಿಲ್ಲಿಸ್ತಾ ಇದ್ದೀವಿ ನಾವು. ಮೊನ್ನೆಯಿಂದ ಪಾಪ ಇವ ಆಂಟಿ ಹತ್ರ ಟಿಫನ್ ತಗೋತಾ ಇದ್ದೀವಿ, ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಸೋಮೇಶ್ವರ ಉಡುಪಿ ಹೋಟೆಲ್ ಅಂತ. ಇದು ಯಾವ ಜಾಗನ? ಸಂಸ್ಥೆನಾ? ಕೊಟ್ಟಿಗೆಹಾರ ಸೋಮೇಶ್ವರ ಉಡುಪಿ ಹೋಟೆಲ್. ಇಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಏನಾರ ಬಂದರೆ ಇನ್ ಕೇಸು ನಾನು ಟಿಫನ್ ಮಾಡ್ಕೊಂಡು ಆಮೇಲೆ ಮಾಡ್ತೀವಿ. ಇಲ್ಲಿ ನೋಡಿ ನಮ್ಮದೇ ಹೋಟೆಲ್ ಥರ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿ ನೀರು ದೋಸೆ ಅಂತ ತಿಂತಾ ಇದ್ದೀವಿ. ಅದೇ ನೀರು ದೋಸೆ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಇಲ್ಲಿ ಬಂದರೆ ಪಕ್ಕ ವಿಸಿಟ್ ಮಾಡಿ. ಪಾಪ ಅಂಕಲ್ ಆ್ಯಂಡ್ ಆಂಟಿ, ಅಂಕಲ್ ಆಂಟಿ ತುಂಬ ಕಷ್ಟಪಟ್ಟು ಇಬ್ಬರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಮತ್ತು ಕಂಟಣ ಇಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ ಆಂಟಿಗೆ. ಪಾಪ ಆಂಟಿ ಅಂಕಲ್ ಇಬ್ಬರೇ ಇದ್ದಾರೆ ಇಲ್ಲಿ. ಕಸ್ಟಮರು ಜಾಸ್ತಿ ಬರ್ತಾ ಇದ್ದಾರೆ ಚೆನ್ನಾಗಿರೋದ್ರಿಂದ. ಸೊ ಅದಕ್ಕೆ ಎಲ್ಲ ಬಂದು ಇಲ್ಲಿ ಈ ಕ್ಲಾಸಲ್ಲೇ ಈ ಸರ್ಕಲಲ್ಲೇ ಇದೆ. ಒಂದ್ಸಲ ಟೇಸ್ಟ್ ಮಾಡಿ. ಬಜ್ಜಿ, ಬೋಂಡಾ, ಟೀ, ಕಾಫಿ, ನೀರು ದೋಸೆ ಅಂತೂ ಫೇಮಸ್ಸು. ಇಡ್ಲಿ, ಬಾತು ಎಲ್ಲ ಸೂಪರು. ನಾವು ರಾತ್ರಿನೂ ಇಲ್ಲೇ ಆರ್ಡರ್ ಮಾಡ್ಕೊಂಡಿದ್ವಿ, ನೆನ್ನೆ ಬೆಳಗ್ಗೆನೂ ಇಲ್ಲೇ ತಿಂದಿದ್ವಿ. ಸಾಂಬಾರ್ ಹಾಕಿ ಬಿಸಿ ಮಾಡ್ಕೊಡ್ತಾರೆ. ಯಾವ್ದಾರು ಪೇಟಿಗೆ ಹಾಕಿ. ನಾವಿಲ್ಲಿ ರಾತ್ರಿ ರೈಸ್ ತೊಗೊಂಡಿದ್ವಿ, ತೊಗೊಂಡಿದ್ದು. ಇವಾಗ ಬಿಸಿ ರೈಸು ಖಾಲಿ ಆಗಿದೆ, ಅದರಿಂದ ರಾತ್ರಿ ರೈಸ್ ಆಂಟಿ ಎಷ್ಟು ವರ್ಷದಿಂದ ಹೋಟ್ಲು ಮಾಡ್ತಾ ಇದ್ದೀರಾ? 7 ವರ್ಷದಿಂದ. 7 ವರ್ಷದಿಂದ ಇಬ್ಬರೇ ನಡೆಸ್ತಾ ಇದ್ದೀರಾ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಇಬ್ಬರೇನೆ? ಯಾರು ಇಷ್ಟೊಂದು ಜನ ಬರ್ತಾರಲ್ಲ, ಹೆಲ್ಪ್ಗೆ ಯಾರು ಇಟ್ಕೋಬೇಕಲ್ವಾ? ಹಾಂ, ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ ಅಂತ. ಸೂಪರ್ ಆಗಿದೆ. ಇಷ್ಟು ಬಂದರೆ ಮಸ್ಟ್ ವಿಸಿಟ್ ಮಾಡಿ. ಸೋಮೇಶ್ವರ ಅಂತ ಮೂಡಿಗೆರೆಯಿಂದ ಬಂದರೆ ಬಲಗಡೆ ಇದೆ, ಧರ್ಮಸ್ಥಳ ಕಡೆಯಿಂದ ಬಂದರೆ ಗಡಿಗೆ. ಅವ್ರ ಊಟ ಫುಡ್ ಟೇಸ್ಟ್ ನಾವು ಚೆನ್ನಾಗಿ ಇಷ್ಟ, ಖುಷಿಯಾಗಿ ಮತ್ತೆ ಇದು 3ನೇ ಸಲ ನಾವು ಬಂದಿರೋದು. ಮತ್ತೆ ಆಂಟಿ ಅಂಕಲ್ ನಮ್ಮ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನೋಡಿ. 10 ನಿಮಿಷದಲ್ಲಿ ಖಾಲಿ ಆಗಿದೆ ಇದು. ಇದು ಇಡ್ಲಿ ಇದೆ ಬಿಸಿ ಬಿಸಿ, ರೈಸ್ ಸಕ್ಕತ್ತಾಗಿದೆ. ಇದು ಖಾಲಿ.
ಬಿಸಿ ಬಿಸಿ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಡ್ತಾರೆ. ದೋಸೆ ಬಿಸಿ ಬಿಸಿ ಬರ್ತವೆ. ಅದನ್ನೇ ತಿಂತೀನಿ ನಾನು. ಆಂಟಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂಕಲು. ಇಬ್ಬರು ಪಾಪ ಕಷ್ಟಪಟ್ಟು ನಡೆಸ್ತಾ ಇದ್ದಾರೆ. ಹೇಗಿದೆ ಟೇಸ್ಟು? ರೈಸ್ ನೋಡಮ್ಮ ಎಲ್ಲ ಆ ಕಡೆ. ಬಂದು ಫಸ್ಟೇ ಆರ್ಡ್ರ್ ಮಾಡಿದ್ರೆ ಮಾಡ್ಕೊಡ್ತಾರೆ. ಆಚೆ ಕಡೆಯಿಂದ ಮೂಡಿಗೆರೆ ಕೊಟ್ಟಿಗೆರೆ ಮೇಲ್ ರೋಡಲ್ಲಿದೆ. ಮಿಸ್ ಮಾಡದೆ ಬಂದು ತಿಂದಿದ್ದೀನಿ. ಪಾಪ ಇನ್ನಿವ್ರು ತಿಂದಿಲ್ಲ, ಪಾಪ ಸರ್ವ್ ಮಾಡ್ತಾ ಇದ್ದಾರೆ ಆಂಟಿ ಅಂಕಲ್ಗೆ. ನೋಡಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಥರ ನಾವು ಬಿಡ್ಕೊತಾ ಇದ್ದೀವಿ. ಇವ್ರು ಎಚ್ಕೊಂಡ್ರೆ ಹುಡುಗರು ಹಾಡು ಹೇಳ್ತಾರೆ ಅಂತ ನಾವು. ಫ್ರೆಂಡ್ಸ್ ನೋಡಿ, ಗೋವಿಂದ ಗೋವಿಂದ ಪವಿತ್ರ ಲಿಂಗೇಶ್ ಅವ್ರಿಗೆ ಕಾಫಿ 3 ಕಾಫಿ. ಆಂಟಿ ನನ್ನ ಅವ್ರ ಮಗಳು ಅಂತ, ಅವ್ರ ಮಗಳು ಕರೆ ಹೆಸರಿನ ಪುಟ್ಟಕ್ಕ ಅಂತ ಕರೀತವ್ರೆ. ಅದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಯಾಕೆ ಇಲ್ಲಿಂದ ಜಾಬ್ ಕಂಟಿನ್ಯೂ ಮಾಡಬಾರ್ದು? ಇನ್ನೂ ಅಂತ ಆಂಟಿ ಬರ್ತೀವಿ. ಥ್ಯಾಂಕ್ಸ್, ಎಲ್ಲ ಚೆನ್ನಾಗಿತ್ತು ಆಂಟಿ. ಇಲ್ಲೇ ಇರ್ಬೋದಾಯ್ತು ಜಾಬ್ ಕಂಟಿನ್ಯೂ ಮಾಡ್ಕೊಂಡು. ನೆಕ್ಸ್ಟ್ ನಾನು ಬರ್ತೀನಿ ಆಂಟಿ ನಿಮ್ಮ ಜೊತೆ ಜಾಬ್ ಮಾಡಕ್ಕೆ. ಅಂಕಲ್ ಬರ್ತೀವಿ, ಬಾಯ್. ಚೆನ್ನಾಗಿತ್ತು ಊಟ ತಿಂಡಿ ಎಲ್ಲ. ಏನು ಮಾಡಕ್ ಹೋಗ್ಬೇಡಿ, ಬಾಯ್ ಆಂಟಿ. ಪುಷ್ಪಗಿರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅದು ಸಜೆಸ್ಟ್ ಮಾಡಿದ್ದು ಹೇಳೋದು. ಪುಷ್ಪಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಟೆಂಪಲ್ಗೆ ಹೋಗಬೇಕು. ಒಳಗಡೆ ಆ್ಯಕ್ಚುಲಿ ಕ್ಯಾಮ್ರಾ ಎಂಟ್ರಿ ಇರಲ್ಲ. ಇಲ್ಲಿವರೆಗೂ ಎಂಟ್ರಿ ಆಗ್ಬೋದು, ಒಳಗಂಟೆ ಎಂಟ್ರಿ ಇರಲ್ಲ. ಏನಾದ್ರು ಇಲ್ಲಿ ಫಸ್ಟ್ ಮೇನ್ ಟೆಂಪಲಾ? ಇದೇ ಮೇನು. ಹಾಂ, ಚೆನ್ನಾಗಿದೆ. ಹೋಗೋಣ ಹೋಗೋಣ ಟೆಂಪಲ್. ಪುಷ್ಪಗಿರಿ ಮಠ. ಇದೆಲ್ಲ ಮೇಲೆ ಎಲ್ಲ ಮಠನಾ? ಇಲ್ಲೊಂದು ಮಿನಿ ಶಿವ ಇದೆ, ಏಷ್ಯಾ ಫೌಂಡೇಶನ್ ಥರ. ತೋರಿಸ್ತೀನಿ ಬನ್ನಿ. ಇಲ್ಲತ್ತ ಮೇಲ್ಗಡೆ ಇಲ್ಲಿ ಹೋಗ್ಬೇಕಾ? ಪಾದರಕ್ಷೆಗಳನ್ನು ಬಿಡುವ ಸ್ಥಳ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ. ಬೈಲಿ ಅದೇ ಈಶಾ ಫೌಂಡೇಶನ್. ಹಾಂ, ಹಿಂಗೆ ಬರೋದು. ನಿಮ್ಮ ಪಾದರಕ್ಷೆಗಳ ಇಲ್ಲೇ ಬಿಡಿ. ನಮ್ಮ ಮಾತು ಕೇಳ್ಬೇಕು, ಅದಕ್ಕೆ ನಮ್ಮ ಥರ ಅಲ್ಲೇ ಬಿಟ್ಟು ಬರಬೇಕು. ಬಿಟ್ಟು ಬರಲ್ಲ ನಾನು ಹೇಳಿ ಬಿಟ್ಟು ಬರಲ್ಲ ಅಲ್ಲಿ ಅಂತ. ಇದು ಬಿಸಿಲಾದ್ರೆ ಚೆನ್ನಾಗಿ ಲೈಟ್ ಹಾಕ್ತಾರೆ ಸಂಜೆ, ಚೆನ್ನಾಗಿ ಜಾರುತ್ತೆ. ಇದು ಮಠ. ಈ ಕಡೆ ಈಶಾ ಥರ ಶಿವ. ಎಂಟ್ರಿ ಇಲ್ವಾ ಅಲ್ಲಿಗೆ ಹತ್ರಕ್ಕೆ? ಇಲ್ಲ, ಅಲ್ಲಿ ಹಾಕಿದಾರಲ್ಲ.
ವಿಶ್ವಗಿರಿ ಮಠ ಇದು ಎಷ್ಟು ಪೀಸಾಗಿದೆ. ಬಂದು ಕಾಫಿ ಬರ್ತಾಯಿದ್ದೀವಿ, ಕಾಫಿ ಕುಡಿಬೇಕು. ಈ ಮಳೆಗೆ ಎಷ್ಟು ಕಾಫಿ ಕುಡಿದ್ರೂ ಕುಡ್ದಂಗೆ ಆಗಲ್ಲ. ನಂಗೇನು ಹೇಳಿದ್ರಿ? ಕಾಫಿನಾ? ಹಾಂ, ಏನಿದು? ಕಾಫಿ ಎಲ್ಲ ಕುಡ್ಕೊಂಡು ಹೊರಟ್ವಿ. ಡೈರೆಕ್ಟ್ ನೆಕ್ಸ್ಟ್ ಬ್ಯಾಂಗ್ಳೂರ್ ಹೋಗ್ಬೇಕು, ಇಲ್ಲ ಕಂಟಣ್ಣ ಮನೆಗೆ ಹೋಗ್ಬೇಕು. ಹೇಗೆ ಹೋಗೋದಂತ ಜಗಳ ಆಡೋ ರೇಂಜಿಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹೈವೇ ಬಸ್ ಅವರು ಹೋಗೋದು ಹಂಗಲ್ಲ, ಹೋಗ್ಬೇಕು. ಬಸ್ ಅವರು ಹೆವಿ ಲೇಟು. ಮತ್ತೆ KB ಕ್ರಾಸ್ ಇಂದ ನಿನಗೆ ಸೂಪರ್ ಬಸ್ ಸಿಗ್ತವೆ. ಅಪ್ಪ ಇವಾಗ ಅರಸೀಕೆರೆ ಕಂಟಣ್ಣ ಮನೆಗೆ ಬಂದ್ವಿ. ನೋಡು ನನ್ನ ಇವನೊಬ್ಬನಿಗೆ ಎದ್ರಲ್ಲ, ನಾನು ಅಷ್ಟೇ. ಇನ್ನೆಲ್ಲ ಕಡೆ ಎದ್ರಕತ್ತೀನಿ, ಯಾಕಂದ್ರೆ ನಂಗೆ ಪರಿಚಯ ಅವನೇ. ಇವನೊಬ್ಬನಿಗೆ ಎದ್ರಲ್ಲ, ಇವನೇನು ಮಾಡಲ್ಲ, ಸೈಲೆಂಟ್ ಬಾಯ್. ಅದಕ್ಕೆ ಯಾರು ಗೊತ್ತಿಲ್ಲ ಅಂದ್ರೆ ಸೈಲೆಂಟು. ಕಂಟಣ್ಣನ ಮಗ ಇವನು. ಬನ್ನಿ ಆಂಟಿ ರಿಯಾಕ್ಷನ್ ನೋಡೋಣ. ತುಂಬ ದಿನ ಆದ್ಮೇಲೆ ಬರ್ತಾಯಿದ್ದೀನಿ. ಕಂಟಣ್ಣ ಮದುವೆ ಆದಮೇಲೆ ಎಷ್ಟು 3 ತಿಂಗಳು ಆದ್ಮೇಲೆ ಬರ್ತಾಯಿದ್ದೀನಿ. 3:30. ಆಂಟಿ ಆಂಟಿ ಎಲ್ಲೋವ್ರೆ? ಹಾಯ್ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ, ನೋಡಿ ನೀವು ನೋಡೋಕ್ಕೋಸ್ಕರ ನೆನ್ಕೊ ಬಂದಿದ್ದೀನಿ ನಾನು. ಹಾಂ ಬನ್ನಿ. ನಮ್ಮ ಹಸ್ಬೆಂಡ್ ಬೆಸ್ಟ್ ಫ್ರೆಂಡು. ಬೆಚ್ಚಿಗೆ ಹೆಂಗೆ ಮಲಗೊಂಡು ನೋಡಿ. ಎಲ್ಲೋ ನಿಮ್ಮ ಅಪ್ಪಾಜಿ ಬಿಡಿ. ಹೇಳಿಸ್ಬಿಟ್ರು ಕೊನೆಗೂ. ನೋಡಿ ಹೇಳಿಸ್ಬಿಟ್ರು ಕೊನೆಗೂ. ಅದ ಹೆಸರು ಬೆಳ್ಳಿ ಅಂತ, ಇವರು ಅದಕ್ಕೆ ಮಿಳ್ಳೆ ಅಂತ ಹೆಸರಿಟ್ಟವ್ರೆ. ಕನ್ನಡ ಮದುವೆ ಟೈಮಲ್ಲಿ ಬಂದ್ಬಿಟ್ಟು ಬೆಳ್ಳಿ ಫೋನದು ಏನಿಲ್ಲ. ಅವ್ನು ಕ್ಯಾಮ್ರಾ ಇಟ್ಕೊಂಡು ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಅಲ್ಲೋಡಿ ನಿನ್ ಮಿಳ್ಳೆ ಎತ್ಕೊಂಡವ್ರು. ಅವ ಮಲ್ಕೊಬಿಟ್ಟ ಅವನು. ಕ್ಯಾಮ್ರಾ ಕೊಡೋ, ಇದು ಏನಿಲ್ಲ, ಹೋಗ ಮಗನೆ. ಏನು ತಿಂಡಿ ತಂದಿಲ್ಲ, ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಅವನು ತಿಂಡಿ ಅನ್ಕೊಬಿಟ್ಟವನೇ ಅಣ್ಣ. ಬಾಯ್ 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 ಬಾಯಂಕಾಲ್ ಬರ್ತೀನಿ. ಹೊರಟ್ವಿ ಇಲ್ಲಿಂದ. ನೆನ್ನೆ ಸ್ಟೇ ಆಗಿದ್ದು ಎಲ್ಲೋಡಿ ಕಂಟಣ್ಣ ಅವ್ರ ಅಮ್ಮ ಎಲ್ಲ ನಮ್ಮನೆ ಥರನೇ ಲಗೇಜ್ ಎಲ್ಲ ಅದು ಇದು ತುಪ್ಪ ತರಕಾರಿ ಎಲ್ಲ ಕೊಡ್ತವ್ರೆ. ಆಂಟಿ ಸೇಮ್ ನಮ್ಮ ಅಮ್ಮನ ಥರ ಫೀಲ್ ಮಾಡ್ತಾರೆ. ಆಂಟಿ ಬರ್ತೀವಿ ಆಂಟಿ. ಚಿಂಟು ಬಾಯ್. ಅವ್ನು ನೋಡಿ ಹೋಗ್ಬಿಡ್ತಾ ಇಲ್ಲ, ಕಾರಿಂದ ಆಲ್ರೆಡಿ ಇಲ್ಲಿ ಬಂದು ನಿಂತಿದ್ದಾನೆ, ನಾವು ಹೋಗ್ತೀವಿ ಅಂತ. ಬಾಯ್ 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 ಅಂಕಲ್ ಬಾಯ್ ಆಂಟಿ. ಹೊರಟ್ವಿ ಇಲ್ಲಿಂದ. ಇದೆ ಸಿಕೆರೆಯಿಂದ ಹೊರಟ್ವಿ. ಬೆಂಗಳೂರಿಗೆ ಹೋಗೋದೀಗ ನೆಕ್ಸ್ಟ್ ಲಾಸ್ಟ್. ಚಿಂಟು ಎಲ್ಲ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಟ್ರಾಫಿಕ್ ಸೌಂಡ್ ಇದ್ದೆ 3 ಡೇಸು ನೆಮ್ಮದಿಗಿದ್ವಿ. ಫುಲ್ ಟ್ರಾಫಿಕ್. ಟ್ರಿಪ್ ಮುಗಿಸಿ ಇವಾಗ ಬಂದ್ಬಿಟ್ಟೆ. ಇಷ್ಟು
4 ಗಂಟೆ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಬಾಯ್.